ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಆಲ್ರೆಡಿ ಸಮ್ಮರ್ ಸ್ಟಾರ್ಟ್ ಆಗ್ತಿದೆ ಅಲ್ವಾ. ಸೊ ಸಮ್ಮರಲ್ಲಿ ಮಕ್ಕಳಿಗೆ ಯಾವ ರೀತಿ ಫ್ರೂಟ್ಸ್ಗಳನ್ನ ನಾವು ಸೆಲೆಕ್ಟ್ ಮಾಡಿ ಕೊಡ್ಬೋದು ಅಂತ. ಎಲ್ಲ ಥರದ ಫ್ರೂಟ್ಸು ಕೊಡ್ಬೋದು, ಆದರೆ ಸಮ್ಮರಲ್ಲಿ ಕೆಲವೊಂದು ಸೆಲೆಕ್ಟೆಡ್ ಫ್ರೂಟ್ಸ್ಗಳನ್ನ ಕೊಡಬೇಕಾಗತ್ತೆ. ಏನಕ್ಕೆ ಅಂತ ಅಂದರೆ ಸಮ್ಮರಲ್ಲಿ ಡಿಹೈಡ್ರೇಷನ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಡಿಹೈಡ್ರೇಷನ್ ಜಾಸ್ತಿ ಆಗೋದ್ರಿಂದ ನಾವು ಕೊಡೋ ಫ್ರೂಟಲ್ಲಿ ಸೆಲೆಕ್ಟೆಡ್ ಫ್ರೂಟ್ಸ್ಗಳನ್ನ ಕೊಟ್ಟಾಗ ಅವ್ರಿಗೆ ಡಿಹೈಡ್ರೇಷನ್ ಅನ್ನೋದು ಆಗೋದಿಲ್ಲ. ಇದ್ರ ಜೊತೆಗೆ ಮಕ್ಕಳ ರಿಲೇಟೆಡಲ್ಲಿ ನಾನು ಮಾಡಿರೋವಂಥ ವೀಡಿಯೋದಲ್ಲಿ ಕೆಲವೊಂದು ಕಮೆಂಟ್ಸ್ಗಳಿಗೆ ನಾನು ರಿಪ್ಲೈ ಮಾಡಿರಲಿಲ್ಲ. ಸೊ ಈ ವಿಡಿಯೋದಲ್ಲಿ ನಾನು ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಪಾಪುಗೆ 4 ಮಂತ್ ಕಂಪ್ಲೀಟ್ ಆಗಿದೆ, ಆದರೂ ಕೂಡ ನೆಕ್ ಅನ್ನೋದು ನಿಲ್ತಾ ಇಲ್ಲ ಅಂತ ಅಂದ್ಬಿಟ್ಟು ಒಬ್ಬರು ಕಮೆಂಟ್ ಮಾಡಿದ್ರಿ. ಸೊ ಅದು ಕೂಡ ಮೇಜರಾಗಿ ಪೇರೆಂಟ್ಸ್ಗಳು ಮಾಡುವಂಥ ಮಿಸ್ಟೇಕ್ಸಿಂದ ಆ ರೀತಿ ಆಗುತ್ತೆ. ಏನಂತ ಅಂದರೆ ನಾವು ಜಾಸ್ತಿ ಟೈಮ್ನ ಕೊಡಬೇಕು, ಎವ್ರಿ ಡೇ ಕೊಡಬೇಕು. ಅದರ ರಿಲೇಟೆಡ್ ವಿಡಿಯೋ ಕೂಡ ನನ್ನ ಚಾನಲಲ್ಲಿದೆ, ಪ್ಲೀಸ್ ಹೋಗಿ ಚೆಕ್ಔಟ್ ಮಾಡಿ. ಟೈಮಿಂದ ಅವ್ರಿಗೆ ನೆಕ್ ಕಂಟ್ರೋಲ್ ಜೊತೆಗೆ ಸ್ಪೈನಲ್ ಕಾರ್ಡ್ ಡೆವಲಪ್ಮೆಂಟ್ ಕೂಡ ಆಗುತ್ತೆ. ಈ ಒಂದು ಮಿಸ್ಟೇಕ್ನ ಮಾಡ್ದೇನೆ ನೀವು ಇದನ್ನು ಫಾಲೋ ಮಾಡ್ಕೊಳ್ಬೋದು. ಹಾಗೆಯೇ ಅವರು ಇನ್ನೂ ಒಂದು ಕಮೆಂಟ್ ಮಾಡಿದರು, ಬೇಬಿಗೆ ಯಾವ ಪ್ರಾಡಕ್ಟ್ನ ನೀವು ಯೂಸ್ ಮಾಡ್ತಿದ್ದೀರಾ ಅಂತ. ನಾನು ಅಟ್ ಪ್ರೆಸೆಂಟ್ ಬೇಬಿಗೆ ಹಿಮಾಲಯ ಪ್ರಾಡಕ್ಟ್ಸ್ಗಳನ್ನ ನಾನು ಯೂಸ್ ಮಾಡ್ತಿದ್ದೀನಿ. ನನ್ನ ಮಗನಿಗೂ ಅದೇ ಯೂಸ್ ಮಾಡ್ತಾಯಿದ್ದೆ, ಪಾಪುಗೂ ಕೂಡ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಬೇರೆ ಏನಾದರೂ ಕೇಳಬೇಕು ಅಂತ ಕ್ವಶನ್ಸ್ಗಳಿದ್ರೆ ಸೊ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ. ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಅದನ್ನು ಆನ್ಸರ್ ಮಾಡ್ತಾ ಹೋಗ್ತೀನಿ. ಈಗ ಸಮ್ಮರ್ ಫ್ರೂಟ್ ವಿಚಾರಕ್ಕೆ ಬರೋಣ. ಸೊ ಯಾವ್ಯಾವ ಫ್ರೂಟ್ಸ್ನ ನಾವು ಸೆಲೆಕ್ಟ್ ಮಾಡಿ ಕೊಡ್ಬೋದು ಅಂತ ಹೇಳಿದ್ರೆ, ಅದರಲ್ಲಿ ಫಸ್ಟಿಗೆ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದು ಆಲ್ ಟೈಮ್ ಫೇವ್ರೇಟ್ ವಾಟರ್ ಮಿಲೋನು ಎಲ್ಲ ಮಕ್ಳಿಗೂ ಇಷ್ಟನೂ ಆಗುತ್ತೆ. ಹಾಗೆಯೇ ಅದರಲ್ಲಿ ಒಂದು ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ಗಳು ಕೂಡ ಇದೆ. ಈ ವಾಟರ್ ಮಿಲನಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಯಾವುದೇ ರೀತಿ ಡಿಹೈಡ್ರೇಷನ್ ಮಕ್ಕಳಿಗೆ ಆಗೋದಿಲ್ಲ. ಹಾಗಾಗಿ ಫಸ್ಟಾಗಿ ನಾವು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಇನ್ನು ಈ ವಾಟರ್ ಮಿಲೋನ್ನ ನಾವು 6 ಮಂತ್ ಅಬೋವ್ ಬೇಬೀಸಿಗೆ ಕೊಡ್ಬೋದಾ, ಯಾವ ಏಜಲ್ಲಿ ಕೊಡ್ಬೋದು ಅಂತ ಹೇಳಿದ್ರೆ 100% 6 ಮಂತ್ ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಇದನ್ನು ಸ್ಟಾರ್ಟ್ ಮಾಡ್ಕೊಳ್ಬೋದು. ಸ್ಟಾರ್ಟಿಂಗಲ್ಲಿ ಸ್ಮಾಲ್ ಕ್ವಾಂಟಿಟಿ ಕೊಟ್ಟು ನೋಡಿ, ಅದಾದ ನಂತರ ನೀವು ಕ್ವಾಂಟಿಟಿನ ಇನ್ಕ್ರೀಸ್ ಮಾಡ್ಕೊಂಡು ಕೊಡ್ಬೋದು. ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥ ಫ್ರೂಟ್ಸ್ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತ ಅಂದರೆ ಇದು ವಾಟರ್ ಕಂಟೆಂಟು. ಜೊತೆಗೆ ಇದು ಸಮ್ಮರಲ್ಲಿ ಅತಿ ಹೆಚ್ಚು ಸಿಗುವಂತಹ ಸೀಸನಲ್ ಫ್ರೂಟ್ ಕೂಡ ಹೌದು. ನೆಕ್ಸ್ಟ್ ಫ್ರೂಟು ನಾವು ಸಮ್ಮರಲ್ಲಿ ಪ್ರಿಫರ್ ಮಾಡ್ಬೋದು ಅಂತ ಹೇಳಿದ್ರೆ ಮ್ಯಾಂಗೋ. ಸೊ ಮ್ಯಾಂಗೋ ಅಂದರೆ ಮಕ್ಕಳಿಗೆ ತುಂಬಾ ಇಷ್ಟನೂ ಆಗುತ್ತೆ. ನಾವು ಹೊರಗಡೆ ಸಿಗುವಂಥ ಫ್ರೂಟೀಸು ಅಥವಾ ಮ್ಯಾಂಗೋ ಟೆಟ್ರಾ ಪ್ಯಾಕ್ಸು ಇದೆಲ್ಲ ಕೊಡೋದಕ್ಕಿಂತ ಡೈರೆಕ್ಟಾಗಿ ಮ್ಯಾಂಗೋನೇ ಕೊಡ್ಬೋದು. ಇದನ್ನು ಕೂಡ ನೀವು ಬಿಟ್ವೀನ್ 6 to 12 ಮಂತ್ ಬೇಬೀಸ್ಗೆ ಆಬ್ವಿಯಸ್ಲಿ ಕೊಡ್ಬೋದು. ಇದು ಬಂದು ವಿಟಮಿನ್ ಎ ಹಾಗೂ ವಿಟಮಿನ್ ಸಿ ರಿಚ್ ಫ್ರೂಟ್ ಆಗಿರೋದ್ರಿಂದ ಇದನ್ನು ಕೂಡ ನಾವು ಯಾವುದೇ ತೊಂದರೆ ಇಲ್ಲದೆ ಮಕ್ಕಳಿಗೆ ಕೊಡ್ಬೋದು. ಸ್ಟಾರ್ಟಿಂಗ್ 6 ಮಂತಲ್ಲಿ ನೀವು 6 to 9 ಮಂತಲ್ಲಿ ಪ್ಯೂರಿ ಮಾಡಿಕೊಡಿ. ಅಬೋವ್ 9 ಮಂತಿಗೆ ನೀವು ಹಾಗೇ ಸ್ಲೈಸ್ ಮಾಡಿ ಕೊಡ್ಬೋದು. ನೆಕ್ಸ್ಟ್ ಫ್ರೂಟ್ ಬಂದು ಲಿಚ್ಚಿ. ಈ ಲಿಚ್ಚಿ ಕೂಡ ಸಮ್ಮರಲ್ಲಿ ಅತಿ ಹೆಚ್ಚಾಗಿ ಮಕ್ಕಳಿಗೆ ಕೊಡ್ಬೋದಂತ ಒಂದು ಫ್ರೂಟ್ ಆಗಿರುತ್ತೆ. ಆದರೆ 6 to 12 ಮಂತ್ ಬೇಬೀಸಿಗೆ ನೀವು ಇದನ್ನು ಕೊಡುವಾಗ ಪ್ಯೂರಿ ಮಾಡಿನೇ ಕೊಡಬೇಕಾಗುತ್ತೆ. ಕೊಡುವಾಗ ಸ್ಮಾಲ್ ಕ್ವಾಂಟಿಟಿ ಕೊಟ್ಟು ನೋಡಿ, ಮಗುಗೆ ಯಾವುದೇ ರೀತಿ ಅಲರ್ಜಿ ಆಗಿಲ್ಲ ಅಂತ ಅಂದರೆ ನೆಕ್ಸ್ಟ್ ನೀವು ಈ ಫ್ರೂಟ್ಸ್ನ ಕೊಡ್ಬೋದು. ದೊಡ್ಡ ಮಕ್ಕಳಿಗೆ ಆದರೆ ಆಬ್ವಿಯಸ್ಲಿ ಇದನ್ನು ಹೋಲ್ ಫ್ರೂಟ್ನೇ ನೀವು ಕೊಡ್ಬೋದು. ಇದು ಬಂದು ವಿಟಮಿನ್ ಸಿ ರಿಚ್ ಫ್ರೂಟ್ ಆಗಿರುತ್ತೆ ಆ್ಯಂಡ್ ಹೈಲಿ ಫೈಬರ್ ಕಂಟೆಂಟ್ ಇರುವಂಥ ಫ್ರೂಟ್ ಕೂಡ ಹೌದು. ಹಾಗಾಗಿ ನೀವು ಇದನ್ನು ಮಕ್ಕಳಿಗೆ ಕೊಡ್ಬೋದು. ಆದರೆ ನಾನು ಹೇಳ್ದಂಗೆ ಕೆಲವೊಂದು ಅಲರ್ಜಿಕ್ ರಿಯಾಕ್ಷನ್ಸ್ಗಳು ಕೆಲವು ಮಕ್ಕಳಿಗೆ ಆಗುತ್ತೆ, ಅದನ್ನು ನೋಡಿಕೊಂಡು ಕೊಡಿ. ನೆಕ್ಸ್ಟ್ ಫ್ರೂಟ್ ಬಂದು ಮಸ್ಕ್ ಮಿಲನ್, ಕರ್ಬೂಜ ಹಣ್ಣು. ಇದು ಕೂಡ ಸಮ್ಮರಲ್ಲಿ ಸಿಗುವಂಥ ಸೀಸನಲ್ ಫ್ರೂಟ್ ಆಗಿರುತ್ತೆ. ಇದರಲ್ಲೂ ಕೂಡ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬೋದು. ಆದರೆ 6 to 9 ಮಂತ್ ಮಕ್ಕಳಿಗೆ ನೀವು ಆದಷ್ಟು ಪ್ಯೂರಿ ಮಾಡಿನೇ ಪ್ರತಿಯೊಂದು ಫ್ರೂಟ್ಸ್ನ ಕೊಡಬೇಕಾಗತ್ತೆ. ಈ ಫ್ರೂಟಲ್ಲಿ ನ್ಯಾಚುರಲ್ ಆಗಿ ಸ್ವೀಟ್ನೆಸ್ ಇರೋದ್ರಿಂದ ಯಾವುದೇ ರೀತಿ ಬೆಲ್ಲ ಆಗಿರ್ಬೋದು ಏನೂ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಅದೇ ರೀತಿ ಹಣ್ಣು ಹೇಗಿದೆ ಅದೇ ರೀತಿಯೇ ಪ್ಯೂರಿ ಮಾಡಿಬಿಟ್ಟು ಮಗುವಿಗೆ ಫೀಡ್ ಮಾಡ್ಬೋದು. ಸೊ ಅಬೋವ್ 9 ಮಂತ್ ಬೇಬೀಸಿಗೆ ನೀವು ಡೈರೆಕ್ಟಾಗೇನೆ ಅದನ್ನು ಸ್ಮ್ಯಾಶ್ ಮಾಡಿ ಕೊಡ್ಬೋದು. ಇದರಲ್ಲಿ ನ್ಯಾಚುರಲ್ ಸ್ವೀಟ್ನೆಸ್ ಇರೋದ್ರಿಂದ ಎಲ್ಲ ಬೇಬೀಸಿಗೂ ಇದು ಇಷ್ಟ ಆಗುತ್ತೆ, ಈಸಿಯಾಗಿ ನೀವು ಫೀಡ್ ಮಾಡ್ಬೋದು. ಹಾಗೆ ಈ ಫ್ರೂಟು ವಿಟಮಿನ್ ಎ ಹಾಗೂ ವಿಟಮಿನ್ ಸಿ ರಿಚ್ ಫ್ರೂಟ್ ಆಗಿರುತ್ತೆ. ಹಾಗಾಗಿ ಈಸಿಯಾಗಿ ನಾವು ಇದನ್ನು ಮಕ್ಕಳಿಗೆ ಇಂಟ್ರಡ್ಯೂಸ್ ಮಾಡ್ಬೋದು. ನೆಕ್ಸ್ಟ್ ಫ್ರೂಟ್ ಬಂದು ಬನಾನಾ. ಇದು ಏನು ಸೀಸನಲ್ ಫ್ರೂಟ್ ಅಲ್ಲ, ಆದರೆ ಇದನ್ನು ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವು ಎಲ್ಲ ಟೈಮಲ್ಲೂ ಕೂಡ ಫೀಡ್ ಮಾಡ್ಬೋದು.
ಎಲ್ಲ ಫ್ರೂಟ್ಸಿಗಿಂತ ಬನಾನಾ ಬಂದು ಫಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಎಲ್ಲ ಟೈಮಲ್ಲೂ ನಾವು ಇದನ್ನು ಫೀಡ್ ಮಾಡ್ಬೋದು. ಬನಾನಾ ಈಸ್ ಅ ವೆರಿ ಗುಡ್ ನ್ಯೂಟ್ರಿಷನ್ ಫ್ರೂಟ್ ಫಾರ್ ಬೇಬೀಸ್ ಅಂತ ಹೇಳ್ಬೋದು. 0 to 6 ಮಂತ್ ಓನ್ಲಿ ಬ್ರೆಸ್ಟ್ ಫೀಡಿಂಗ್ ಇರುವಂಥ ಬೇಬೀಸಿಗೆ ಫಸ್ಟ್ ಇಂಟ್ರಡ್ಯೂಸ್ ಮಾಡೋ ಫ್ರೂಟ್ ಅಂತ ಅಂದರೆ ಬನಾನಾನೇ ಕೊಡ್ಬೋದು. ಬನಾನಾಯಿಂದ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಸ್ ಕೂಡ ದೂರ ಆಗುತ್ತೆ. ಮಗು ಒಂದು 2-3 ಡೇಸಿಂದ ಮೋಷನ್ ಮಾಡಿಲ್ಲ ಅಂತ ಅಂದಾಗ ನೀವು ಈ ಬನಾನಾ ಕೊಡೋದ್ರಿಂದ ಈಸಿಯಾಗಿ ಮೋಷನ್ ಕೂಡ ಪಾಸ್ ಆಗುತ್ತೆ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಸ್ಗಳು ಬರೋದಿಲ್ಲ. ಬನಾನಾ ಕೊಡೋದ್ರಿಂದ ವಿಟಮಿನ್ಸ್ ಹಾಗೂ ಆ್ಯಂಟಿ ಆಕ್ಸಿಡೆಂಟ್ ಅನ್ನೋದು ಮಗುಗೆ ಸಿಗೋದ್ರಿಂದ ಅವರ ಇಮ್ಯುನಿಟಿ ಕೂಡ ಬೂಸ್ಟ್ ಆಗುತ್ತೆ. ಸೊ ಗೈಸ್, ನೋಡಿದ್ರಲ್ಲ 5 ಫ್ರಮ್ ಸಮ್ಮರ್ ಫ್ರೂಟ್ಸ್ ಯಾವುದಾದನ್ನು ನಾವು ಬೇಬೀಸ್ಗೆ ಕೊಡ್ಬೋದು ಅಂತ. ಮೇಕ್ ಶೂರ್ ಯಾವುದೇ ಫ್ರೂಟ್ಸ್ನೂ ಕೂಡ ನೀವು ಪ್ಯೂರಿ ಮಾಡಿನೇ ಕೊಡಬೇಕು, ಇಲ್ಲಾಂದರೆ ಡೈರೆಕ್ಟಾಗಿ ಕೊಡಬೇಕು. ಯಾವುದೇ ರೀತಿ ಜ್ಯೂಸ್ ಮಾಡಿ ದಯವಿಟ್ಟು ಕೊಡಬೇಡಿ. ಜ್ಯೂಸ್ ಮಾಡಿ ಕೊಡೋದ್ರಿಂದ ಅದರಲ್ಲಿರುವಂಥ ಶುಗರ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು.